ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಲಿದೆ. ಇನ್ನು ಕೇಂದ್ರ ಸರ್ಕಾರ ಶಿಲ್ಪಿ ಅರುಣ್ ಯೋಗಿ ಕೆತ್ತನೆ ಮಾಡಿರುವ ಬಾಲರಾಮ ಮೂರ್ತಿ ಆಯ್ಕೆಯಾಗಿದ್ದು, ಅರುಣ್ ಯೋಗಿ ಸ್ವಗ್ರಾಮ ಎಂ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು, ಸಿಹಿ ಹಂಚಿ ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಇನ್ನು ಅರುಣ್ ಯೋಗಿ ಸಾಧನೆಗೆ ಗ್ರಾಮಸ್ಥರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಏನು ದಿವಸ ಇಡೀ ಭಾರತ ದೇಶದ 142 ಕೋಟಿ ಜನರು ಎದುರು ನೋಡ್ತಾ ಇದ್ದರು. ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮನ ಅದರ ಒಂದು ಓಪನ್ನು ಯಾವಾಗ ಅಂತ ಎದುರು ನೋಡ್ತಾ ಇದ್ದರು. ಅದರದ್ದು ದಿನಾಂಕವೂ ಕೂಡ ಫಿಕ್ಸ್ ಆಗಿದೆ. ಇಡೀ ಭಾರತ ದೇಶದಲ್ಲಿ ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಒಂದು ರಾಮಮೂರ್ತಿಯನ್ನು ಕೆತ್ತನೆಯನ್ನು ಮಾಡದಂಥ ಕೀರ್ತಿ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಎಂ ಕೆಬ್ಬೆಹುಂಡಿ ನಮ್ಮ ಗ್ರಾಮ. ಇದು ನಮ್ಮೆಲ್ಲರ ಹೆಮ್ಮೆ. ಈ ದಿವಸ ನಮ್ಮ ಗ್ರಾಮದಲ್ಲಿ ವಾಸವಿದ್ದು ಮೈಸೂರಿಗೆ ಹೋಗಿ ಬೆಳೆದು ಇಷ್ಟು ಎತ್ತರಕ್ಕೆ ನಿಂತಹ ಅರುಣ್ ಯೋಗಿರಾಜ್ ಶಿಲ್ಪಿಯವರು ನಮ್ಮ ಗ್ರಾಮದವರು. ಇಲ್ಲೇ ಮನೆ, ಅವ್ರ ಜಮೀನು, ತೋಟ, ಅವ್ರ ಬದುಕನ್ನು ಕಂಡು ಮೈಸೂರಿಗೆ ಹೋದಂಥವ್ರು. ಅವ್ರ ತಂದೆ ತಾತ ಎಲ್ಲರೂ ನಮ್ಮ ಗ್ರಾಮದ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥವರು. ಇಡೀ ದೇಶದಲ್ಲಿ ಏನಿವತ್ತು ಹಬ್ಬ ಆಗ್ತಾ ಇದೆ, ಅದಕ್ಕೆ ಕಾರಣ ಆ ಒಂದು ರಾಮಮೂರ್ತಿಯ ಕೆತ್ತನೆಯನ್ನು ನಮ್ಮ ಗ್ರಾಮದವರು ಮಾಡಿರ್ತಕ್ಕಂಥದ್ದು. ನಮ್ಮ ಗ್ರಾಮದ ಎಲ್ಲರ ಮುಖಂಡರು ಕೂಡ ತುಂಬ ಸಂತೋಷವನ್ನು ತಂದಿದೆ. ಹಾಗೆಯೇ ಏನು ರಾಮಮೂರ್ತಿಯ ಆಯ್ಕೆಯಾಗಲಿಕ್ಕೆ ಕೆತ್ತನೆಗೆ ಅಯೋಧ್ಯೆಗೆ ಹೋಗಿದ್ದಂತಹ ನಮ್ಮ ಗ್ರಾಮದವರೇ ಆದಂಥ ಚೆಲುವರಾಜರವರು ಕೂಡ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ಚೆಲುವರಾಜ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಬೇಕು. ನಾನು ಅಯೋಧ್ಯೆ ಹೋಗೋದು ನೋಡೋಕ್ಕೆ ಅದು ಅಸಾಧ್ಯ. ಹೋಗೋದು ಪ್ಲೇಸು ಇಡೀ ಕರ್ನಾಟಕಕ್ಕೆ ನೋಡೋ ಅಂಥ ಕೆಲಸನ ನನಗೂ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ನಾನು 4 ತಿಂಗಳು ಕೆಲಸ ಮಾಡಿದ್ದೀನಿ. ಅದರ ಏನು ವರ್ಕ್ ಮಾಡಬೇಕು, ಅದನ್ನೇನು ಸಂತೋಷ ಪಡಿಸ್ಬೇಕು ಅನ್ನೋದು ಒಂದು ಕೆಲಸ ಮಾಡಿ ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ, ಇಡೀ ಇಂಡಿಯಾನೇ ನೋಡೋ ಅಂಥ ಅವಕಾಶ ಸಿಕ್ಕಿದೆ. ನನಗೂ ತುಂಬ ಸಂತೋಷ ಆಯಿತು. ವರ್ಕ್ ಮಾಡಿದ್ದೀನಿ, ಹೋಗಿದ್ದೀನಿ, ನಾನು ಬಂದಿದ್ದೀನಿ. ಇನ್ನೂ ಹಲವು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಇನ್ನೂ ಕೊಡೋ ಅಂಥದ್ದು ಬೇಜಾನಿದೆ. ಇನ್ನೂ ಮಾಡೋ ಅಂಥ ಅವಕಾಶಗಳು ನಮಗೂ ಅವಕಾಶ ಕೊಟ್ಟಿದ್ದಾರೆ. ಭಾಳ ಸಂತೋಷವಾಗಿದೆ. ನಮಗೂ ಒಂದು ಸಂತೋಷ ಪಡೋ ಅಂಥ ವಿಷಯ. ನಮಸ್ಕಾರ. ಹಾಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕರ್ನಾಟಕಕ್ಕೆ ಅವಕಾಶ ಕೊಟ್ಟು ನಮ್ಮ ಗ್ರಾಮದ ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ ತಾವು ಅವಕಾಶ ಕೊಟ್ಟದ್ದು ನಮ್ಮೆಲ್ಲರಿಗೂ ಕೂಡ ಅರ್ಹತೆ ಇದೆ. ನಮ್ಮ ಗ್ರಾಮದ ಮುಖಂಡರಾದ ಬಸಪ್ಪನವರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ. ನಮಸ್ಕಾರ. ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಅರುಣ್ ಯೋಗಿರಾಜ್ ಅವರು ಇವತ್ತು ಕೀರ್ತಿ ಪಟಾಕಿ ಹಾರಿಸಿದ್ದಾರೆ ಅಂತಂದರೆ ಭಾಳ ಸಂತೋಷ. ಅದು ನಮ್ಮದೊಂದು ಕುಗ್ರಾಮ ಎಂ ಕೆಬ್ಬೆಹುಂಡಿ ಅಂತ. ಇಂಥ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಅಯೋಧ್ಯೆಯಲ್ಲಿ ಹೋಗಿ ಅವರು ಶಿಲ್ಪಕಲೆಯಲ್ಲಿ ಹೆಸರಾಂತ ಒಂದು ಶಿಲ್ಪೆಗೆ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿ ಅರುಣ್ ಯೋಗಿರಾಜ್ ಅವರು. ಭಾಳ ಸಂತೋಷ. ಅವರು ಬಾಲ್ಯದಿಂದಲೂ ಒಡನಾಟಗಳು ಚೆನ್ನಾಗಿತ್ತು. ಗ್ರಾಮದಲ್ಲೂ ಅಷ್ಟೇ ಒಳ್ಳೆತನ, ಒಳ್ಳೆಯೇ ಪ್ರತಿಯೊಂದಲ್ಲೂ ಇದ್ದಾರೆ. ಅದು ತುಂಬ ಹೃದಯ ಸಂತೋಷವಾಗಿದೆ ನಮಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಜನಗಳಿಗೆಲ್ಲರಿಗೂ ಒಂದು ನಮಸ್ಕಾರ. ಸಿದ್ದಪ್ಪಾಜಿಯವ್ರು ಬಿಡ್ರಿ ಸರ್. ಯೋಗಿರಾಜ್ ಅವ್ರ ಮಗವರು ಅರುಣ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಿಲ್ಲು ಬಾಣ ಇರ್ತಕ್ಕಂಥದ್ದು ಚಲನಚಿತ್ರವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಭಾಳ ನಮ್ಮ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಭಾಳ ನಮ್ಮ ಯಜಮಾನರುಗಳಿಗೆ ಭಾಳ ಖುಷಿಯಾಗಿ ತಂದಿದೆ. ಇದು ಭಾಳ ಆತ್ಮೀಯ ಸಂತೋಷವಾಗಿ ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಗ್ರಾಮದಲ್ಲಿ ಕೇಳ್ಕೊತಾರೆ. ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಎಂ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಅವರ ತಾತವರಾದಂಥ ದಿವಂಗತ ಬಿ ಬಸವಣ್ಣ ಶಿಲ್ಪಿಯವರು ಹುಟ್ಟಿ ಅವರು ಒಳ್ಳೆ ಹೆಸರನ್ನ ಪ್ರಖ್ಯಾತಿಯನ್ನು ಪಡೆದು ಶಿಲ್ಪಿಯಲ್ಲಿ ನೆಹರು ಅವರು ತಮ್ಮ ಪ್ರಶಸ್ತಿಯನ್ನು ಪಡೆದು, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಭಾಳ ಯಶಸ್ವಿ ಪಡೆದಿದ್ದರು. ಅವರ ಹೊಟ್ಟೆಯಲ್ಲಿ ಹುಟ್ಟಂಥ ಯೋಗಿರಾಜ್ ಶಿಲ್ಪಿಯವರು ಸಹ ಒಳ್ಳೆಯ ಹೆಸರುಗಳನ್ನು ಪಡೆದು ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ಅವರ ಜನ್ಮ ಕೊಟ್ಟಂಥ ಅರುಣ್ ಯೋಗಿರಾಜ್ ಶಿಲ್ಪಿಯವರು ಒಂದು ಕುಗ್ರಾಮವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಎಂ ಕೆಬ್ಬೆಹುಂಡಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿ
ಮೈಸೂರಿನಲ್ಲಿ ಶಿಲ್ಪಕಲೆಯನ್ನು ಮಾಡ್ತಾ ಅತಿ ದೊಡ್ಡ ಹೆಸರುವಾಸಿಯನ್ನು ಪಡೆದಂಥ ನಮ್ಮ ಭಾರತ ದೇಶದ 100 ಕೋಟಿ ಜನರು ಇದೇ ತಿಂಗಳು ಜನವರಿ 22ನೇ ತಾರೀಕು ಅವ್ರನ್ನ ಎದುರು ನೋಡ್ತಾ ಭಾಳ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದು ಅಲ್ಲದೆ ನಮ್ಮ ಈ ಅಯೋಧ್ಯೆ ರಾಮ ಮಂದಿರದ ವಿಗ್ರಹವನ್ನು ಮಾಡೋಕ್ಕೆ 3 ರಾಜ್ಯದ ಶಿಲ್ಪಿಗಳನ್ನು ಕರೆಸಿ ನಮ್ಮ ಅರುಣ್ ಯೋಗಿರಾಜ್ ಅವರು ಮಾಡೋದು, ಇನ್ನೊಂದು 2 ಸ್ಟೇಟ್ನವರು ಮಾಡ್ತಿದ್ದಂಥ 3 ಜನ ಒಬ್ರಿಗೊಬ್ರು ಇವ್ರು ಮಾಡೋದು ಅವ್ರು ನೋಡೋಂಗಿಲ್ಲ, ಅವ್ರು ಮಾಡೋದು ಇವ್ರು ನೋಡೋಂಗಿಲ್ಲ, ಯಾರ್ಯಾರು ಏನು ಮಾಡ್ತಾರೋ ಅದರನ್ನೇ ಅಂತಲೇ ಇದು ಮಾಡಿ ಕೊನೆಗೆ ನಮ್ಮ ದೇಶದ ಪ್ರಧಾನಿಯಾದಂತಹ PM ನರೇಂದ್ರ ಮೋದಿ ಅವರು ಬಂದು ಸೆಲೆಕ್ಟ್ ಮಾಡ್ತಾರೆ. ಒಂದು ರಾಜಸ್ಥಾನದವರು ಮಾಡಿರ್ತಕ್ಕಂಥ ವಿಗ್ರಹವನ್ನು ಅದನ್ನ ರಿಜೆಕ್ಟ್ ಮಾಡಿ, ಇನ್ನೊಂದು ರಾಜ್ಯದವರು ಅದನ್ನ ಇದು ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂಥ ಅರುಣ್ ಶಿಲ್ಪಿಯವರು ಮಾಡತಕ್ಕಂಥ ರಾಮನ ವಿಗ್ರಹವನ್ನು ಇವತ್ತು ಅವರು ಒಪ್ಕೊಂಡು ಅವರ ಇದಕ್ಕೆ ಅವರು ಒಪ್ಪಿ ಆ ವಿಗ್ರಹನ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಇಡೋಕ್ಕೆ ಭಾಳ ಒಪ್ಪಿಗೆಯನ್ನು ಕೊಟ್ಟು ಸೂಚಿಸಿದ್ದಾರೆ. ಅದರಿಂದ ನಮ್ಮ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಅವರು ಶಿಲ್ಪಿಗಳು ಹುಟ್ಟಿರ್ತಕ್ಕಂಥ ಕೆಬ್ಬೆಹುಂಡಿ ಗ್ರಾಮದಲ್ಲಿ ನಮ್ಮದು ಇದು ಇವತ್ತೊಂದು ದಿವಸ ನಮ್ಗೆ ಗ್ರಾಮದವರಿಗೆಲ್ಲರಿಗೂ ಸರ್ವ ಜನಾಂಗದವರಿಗೂ ಭಾಳ ಹೆಮ್ಮೆ ಸಂತೋಷವಾಗಿದೆ. ನಮಗೊಂದು ಇವತ್ತು ಒಂದು ಹಬ್ಬ ರೀತಿ ನಮಗೂ ಒಂದು ಸಂತೋಷವಾಗಿದೆ, ಭಾಳ ಸಂತೋಷ. ಇದನ್ನ ಸಿಹಿ ಹಂಚೋದ್ರ ಮುಖಾಂತರ ಇದನ್ನು ಸಿಹಿ ಹಂಚೋದ್ರ ಮುಖಾಂತರ ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದೇವೆ.